ಬೀದರ್ನಲ್ಲಿ 93 ಲಕ್ಷ ಹಣವನ್ನ ದೋಚಿಕೊಂಡು ಪರಾರಿಯಾದಂತ ಬೆನ್ನಲ್ಲೇ ಅತ್ತ ಮಂಗಳೂರಲ್ಲೂ ಕೂಡ ಒಂದು ದರೋಡೆ ಕೇಸ್ನಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿಯಾಗಿತ್ತು. ಈಗ ಅದೇ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಬ್ಯಾಂಕ್ ದರೋಡೆ ಮಾಡಿದ್ದು ನಕಲಿ ಇಡಿ ತಂಡನ. ವಿಟ್ಲಾದ ನಕಲಿ ಇಡಿ ದಾಳಿಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಕಂಡು ಬರ್ತಾ ಇದೆ. ಎರಡೂ ಪ್ರಕರಣಗಳಲ್ಲಿ ಕೇರಳ ಗಡಿ ಭಾಗದ ಗ್ರಾಮಗಳೇ ಟಾರ್ಗೆಟ್ ಆಗಿದೆ. 4ನೇ ತಾರೀಕು ಜನವರಿ ತಿಂಗಳ 4ನೇ ತಾರೀಕು ಬಂಟ್ವಾಳ ತಾಲೂಕಿನಲ್ಲಿ ನಡೆದಿದ್ದಂತ ನಕಲಿ ಇಡಿ ದಾಳಿ. ಸಿಂಗಾರಿ ಬೀಡಿ ಮಾಲೀಕನ ಮನೆಯಲ್ಲಿ ಕೋಟಿ ಕೋಟಿ ಲೂಟಿಯನ್ನ ಮಾಡಲಾಗಿತ್ತು. ಇಡಿ ಅಧಿಕಾರಿಗಳಂತೆ ಹೇಳಿಕೊಂಡು ಬಂದು ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡ್ಕೊಂಡು ಹೋಗಿದ್ರು. ಇಲ್ಲೂ ಕೋಟೆಕಾರ ಬ್ಯಾಂಕ್ನಲ್ಲಿ ಕೂಡ ಇವರೇ ಕೃತ್ಯವನ್ನು ನಡೆಸಿದ್ರ. ಎರಡೂ ಪ್ರಕರಣದಲ್ಲಿ 5 ಜನರ ತಂಡದಿಂದಲೇ ಕೃತ್ಯ ನಡೆದಿದೆ. ಕೇರಳದ ತೀರಾ ಹತ್ತಿರದ ಗಡಿ ಭಾಗಗಳಲ್ಲೇ ಈ ಕೃತ್ಯ ನಡೆದಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನಿಮಗೆ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಸಿಂಗಾರಿ ಬೀಡಿಗಳು ಅನ್ನೋ ಜಾಗಕ್ಕೆ ಬಂದು ಕೋಟಿ ಕೋಟಿ ಲೂಟಿ ಮಾಡ್ಕೊಂಡು ಹೋಗಿರ್ತಾರೆ. ಇನ್ನು ಆ ಬ್ಯಾಂಕ್ಗೆ ಒಳಗೆ ಹೋಗಿ ನೋಡಿ, ಕಾರಲ್ಲಿ ರಾಜಾರೋಷವಾಗಿ ಬ್ಯಾಂಕ್ನಲ್ಲಿ ಚಿನ್ನ ದುಡ್ಡು ಎಲ್ಲವನ್ನ ಕೂಡ ತುಂಬಿಕೊಂಡು ಹೋಗ್ತಾರೆ. ಎರಡೂ ಕಡೆ 5 ಜನ ಬಂದಿದ್ರು. ಕೇರಳದ ಗಡಿ ಭಾಗದಲ್ಲೇ ಹತ್ತಿರದಲ್ಲೇ ಇರುವಂತ ಜಾಗದಲ್ಲೇ ಘಟನೆಗಳಾಗಿತ್ತು. ಹಾಗಾಗಿ ಇಡೀ ಸೋಗಿನಲ್ಲಿ ಬಂದು ಈ ರೀತಿಯಾಗಿ ದರೋಡೆಯನ್ನ ಮಾಡಿದ್ರ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಎರಡೂ ಪ್ರಕರಣಗಳಲ್ಲೂ ಕೂಡ ಸಾಮ್ಯತೆ ಕಂಡು ಬರ್ತಾ ಇದೆ. ಪೊಲೀಸರು ಯಾವ ರೀತಿಯಾದಂತ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಹೌದು ನಾಗೇಂದ್ರ ಬಾಬು, ಎರಡೂ ಪ್ರಕರಣಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಸಾಮ್ಯತೆ ಕಂಡು ಬರ್ತಾ ಇರುವಂತದ್ದು. ಅದು ಪ್ರಕರಣ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಬೋಳಂತೂರಿನಲ್ಲಿ ಸಿಂಗಾರಿ ಬೀಡಿ ಮಾಲೀಕರ ಒಂದು ಮನೆಯಲ್ಲಿ ಕಳ್ಳತನ ಮಾಡಲಾಗಿತ್ತು. ಅಂದ್ರೆ ನಕಲಿ ಇಡಿ ಹೆಸರಿನಲ್ಲಿ ಬಂದು ಸುಮಾರು ಕೋಟ್ಯಾಂತರ ಮೌಲ್ಯದ ನಗದನ್ನು ಅವರು ತೆಗೆದುಕೊಂಡು ಹೋಗಿದ್ರು. ಅದು ನಡೆದಿರುವಂತದ್ದು ಜನವರಿ 4ನೇ ತಾರೀಕಿಗೆ. ಅದು ಕೂಡ ಕೇರಳದ ಗಡಿಭಾಗ ಅಂದ್ರೆ ಮಂಗಳೂರಿನ ಗಡಿಭಾಗದಲ್ಲಿ ಇರುವಂತಹ ಒಂದು ಪ್ರದೇಶ. ಒಂದು 2-3 ಕಿಲೋಮೀಟರ್ ಹೋದ್ರೆ ಅದು ಕೇರಳಕ್ಕೆ ರೀಚ್ ಆಗುವಂತ ಪ್ರದೇಶ. ಈ ಏನು ಪ್ರಕರಣ ಏನಿದೆ ಬ್ಯಾಂಕ್ ದರೋಡೆ ಪ್ರಕರಣ, ಇದು ಕೂಡ ಮಂಗಳೂರಿನ ಗಡಿಭಾಗ ಕೇರಳಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ. ಇಲ್ಲಿಯೂ ಕೂಡ ಒಂದು 2-3 ಕಿಲೋಮೀಟರ್ ಹೋದ್ರೆ ತಳಪಾಡಿ ಗಡಿ ಸಿಗುತ್ತೆ. ಅದರ ಆಚೆ ಕೇರಳ ಇರುವಂತದ್ದು. ಹೀಗಾಗಿ ಏನು ದರೋಡೆಕೋರರು ಏನಿದ್ದಾರೆ ಇವರು ಗಡಿ ಭಾಗಗಳನ್ನೇ ಒಂದು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಒಂದು ಅನುಮಾನಗಳು ಕೂಡ ಹುಟ್ಟಿಕೊಂಡಿರುವಂತದ್ದು. ಕೇವಲ 15 ದಿನಗಳ ಅಂತರದಲ್ಲೇ ಈ ಒಂದು 2 ದರೋಡೆ ಪ್ರಕರಣಗಳು ಕೂಡ ನಡೆದಿರುವಂತದ್ದು. ಜನವರಿ 4ರಂದು ಏನು ನಕಲಿ ಇಡಿ ಹೆಸರಿನಲ್ಲಿ ದಾಳಿ ಮಾಡ್ತಾರೆ, ಅಲ್ಲಿ ಕೋಟ್ಯಾಂತರ ಮೌಲ್ಯದ ಏನು ಹಣವನ್ನು ಏನು ವಶಪಡಿಸಿಕೊಳ್ತಾರೆ. ಅದು ಕೂಡ ಈಗಾಗಲೇ ತನಿಖೆಯಲ್ಲಿ ಇದೆ ಹೊರತು ಅವರನ್ನು ಕೂಡ ಇನ್ನು ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಅವರು ಕೂಡ ಕೇರಳದಲ್ಲಿ ತಲೆಮರೆಸಿಕೊಂಡಿರುವಂತದ್ದು. ಇಲ್ಲಿ ಬ್ಯಾಂಕ್ ದರೋಡೆಯಲ್ಲಿ ಕೂಡ ಇವರು ಕೂಡ ಕೇರಳಕ್ಕೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಈ ಒಂದು 2 ದರೋಡೆ ಪ್ರಕರಣಗಳು ಅಂದ್ರೆ ಬೋಳಂತೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಆಗಿರ್ಬೋದು, ಜೊತೆಗೆ ಕೋಟೆಕಾರ್ನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಆಗಿರ್ಬೋದು, ಎರಡರಲ್ಲೂ ಕೂಡ ಒಂದು ರೀತಿಯಲ್ಲಿ ಸಾಮ್ಯತೆ ಕಂಡು ಬರ್ತಾ ಇದೆ. ಮತ್ತು ಆ ದರೋಡೆಕೋರರು ಏನಿದ್ದಾರೆ ಅವರು ಮುಖ್ಯವಾಗಿ ಈ ಗಡಿ ಭಾಗದ ಗ್ರಾಮಗಳನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನಗಳು ಕೂಡ ಕೇಳಿ ಬರ್ತಾ ಇದೆ. ಪೊಲೀಸರು ಸದ್ಯ ಕಾರ್ಯಾಚರಣೆಗೆ ಇಳಿದಿದ್ದಾರೆ. 5 ತಂಡಗಳಾಗಿ ಮಾಡಿಕೊಂಡು ಬೇರೆ ಬೇರೆ ಭಾಗಗಳಿಗೆ ಹೋಗಿ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕೇರಳಕ್ಕೆ ತಲೆಮರೆಸಿಕೊಂಡ ಹಿನ್ನೆಲೆಯಲ್ಲಿ ಕೇರಳಕ್ಕೂ ಕೂಡ ಮಂಗಳೂರಿನ ಪೊಲೀಸ್ ತಂಡ ಹೋಗಿ ಅಲ್ಲಿಯೂ ಕೂಡ ಕಳ್ಳರಿಗಾಗಿ ಶೋಧ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್. ನಿಮ್ಮೆಲ್ಲ ಬೀದರ್ನಲ್ಲಿ 93 ಲಕ್ಷ ಹಣವನ್ನ ದೋಚಿಕೊಂಡು ಪರಾರಿಯಾದಂತ ಬೆನ್ನಲ್ಲೇ ಅತ್ತ ಮಂಗಳೂರಲ್ಲೂ ಕೂಡ ಒಂದು ದರೋಡೆ ಕೇಸ್ನಲ್ಲಿ ದೊಡ್ಡ ಹಲ್ಚಲ್ ಸೃಷ್ಟಿಯಾಗಿತ್ತು. ಈಗ ಅದೇ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಬ್ಯಾಂಕ್ ದರೋಡೆ ಮಾಡಿದ್ದು ನಕಲಿ ಇಡಿ ತಂಡನ. ವಿಟ್ಲಾದ ನಕಲಿ ಇಡಿ ದಾಳಿಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಕಂಡು ಬರ್ತಾ ಇದೆ. ಎರಡೂ ಪ್ರಕರಣಗಳಲ್ಲಿ ಕೇರಳ ಗಡಿ ಭಾಗದ ಗ್ರಾಮಗಳೇ ಟಾರ್ಗೆಟ್ ಆಗಿದೆ. 4ನೇ ತಾರೀಕು ಜನವರಿ ತಿಂಗಳ 4ನೇ ತಾರೀಕು ಬಂಟ್ವಾಳ ತಾಲೂಕಿನಲ್ಲಿ ನಡೆದಿದ್ದಂತ ನಕಲಿ ಇಡಿ ದಾಳಿ. ಸಿಂಗಾರಿ ಬೀಡಿ ಮಾಲೀಕನ ಮನೆಯಲ್ಲಿ ಕೋಟಿ ಕೋಟಿ ಲೂಟಿಯನ್ನ ಮಾಡಲಾಗಿತ್ತು.
ಇಡಿ ಅಧಿಕಾರಿಗಳಂತೆ ಹೇಳಿಕೊಂಡು ಬಂದು ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡ್ಕೊಂಡು ಹೋಗಿದ್ರು. ಇಲ್ಲಿ ಕೋಟೆಕಾರ ಬ್ಯಾಂಕ್ನಲ್ಲಿ ಕೂಡ ಇವರೇ ಕೃತ್ಯವನ್ನು ನಡೆಸಿದ್ರ. ಎರಡೂ ಪ್ರಕರಣದಲ್ಲಿ 5 ಜನರ ತಂಡದಿಂದಲೇ ಕೃತ್ಯ ನಡೆದಿದೆ. ಕೇರಳದ ತೀರಾ ಹತ್ತಿರದ ಗಡಿ ಭಾಗಗಳಲ್ಲೇ ಈ ಕೃತ್ಯ ನಡೆದಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನಿಮಗೆ 2 ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ. ಸಿಂಗಾರಿ ಬೀಡಿಗಳು ಅನ್ನೋ ಜಾಗಕ್ಕೆ ಬಂದು ಕೋಟಿ ಕೋಟಿ ಲೂಟಿ ಮಾಡ್ಕೊಂಡು ಹೋಗಿರ್ತಾರೆ. ಇನ್ನು ಆ ಬ್ಯಾಂಕ್ಗೆ ಒಳಗೆ ಹೋಗಿ ನೋಡಿ, ಕಾರಲ್ಲಿ ರಾಜಾರೋಷವಾಗಿ ಬ್ಯಾಂಕ್ನಲ್ಲಿ ಚಿನ್ನ ದುಡ್ಡು ಎಲ್ಲವನ್ನ ಕೂಡ ತುಂಬಿಕೊಂಡು ಹೋಗ್ತಾರೆ. ಎರಡೂ ಕಡೆ 5 ಜನ ಬಂದಿದ್ರು. ಕೇರಳದ ಗಡಿ ಭಾಗದಲ್ಲೇ ಹತ್ತಿರದಲ್ಲೇ ಇರುವಂತ ಜಾಗದಲ್ಲೇ ಘಟನೆಗಳಾಗಿತ್ತು. ಹಾಗಾಗಿ ಇಡೀ ಸೋಗಿನಲ್ಲಿ ಬಂದು ಈ ರೀತಿಯಾಗಿ ದರೋಡೆಯನ್ನ ಮಾಡಿದ್ರ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಎರಡೂ ಪ್ರಕರಣಗಳಲ್ಲೂ ಕೂಡ ಸಾಮ್ಯತೆ ಕಂಡು ಬರ್ತಾ ಇದೆ. ಪೊಲೀಸರು ಯಾವ ರೀತಿಯಾದಂತ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಹೌದು ನಾಗೇಂದ್ರ ಬಾಬು, ಎರಡೂ ಪ್ರಕರಣಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಸಾಮ್ಯತೆ ಕಂಡು ಬರ್ತಾ ಇರುವಂತದ್ದು. ಅದು ಆ ಪ್ರಕರಣ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಬೋಳಂತೂರಿನಲ್ಲಿ ಸಿಂಗಾರಿ ಬೀಡಿ ಮಾಲೀಕರ ಒಂದು ಮನೆಯಲ್ಲಿ ಕಳ್ಳತನ ಮಾಡಲಾಗಿತ್ತು. ಅಂದ್ರೆ ನಕಲಿ ಇಡಿ ಹೆಸರಿನಲ್ಲಿ ಬಂದು ಸುಮಾರು ಕೋಟ್ಯಾಂತರ ಮೌಲ್ಯದ ನಗದನ್ನು ಅವರು ತೆಗೆದುಕೊಂಡು ಹೋಗಿದ್ರು. ಅದು ನಡೆದಿರುವಂತದ್ದು ಜನವರಿ 4ನೇ ತಾರೀಕಿಗೆ. ಅದು ಕೂಡ ಕೇರಳದ ಗಡಿಭಾಗ ಅಂದ್ರೆ ಮಂಗಳೂರಿನ ಗಡಿಭಾಗದಲ್ಲಿ ಇರುವಂತಹ ಒಂದು ಪ್ರದೇಶ. ಒಂದು 2-3 ಕಿಲೋಮೀಟರ್ ಹೋದ್ರೆ ಅದು ಕೇರಳಕ್ಕೆ ರೀಚ್ ಆಗುವಂತ ಪ್ರದೇಶ. ಈ ಏನು ಪ್ರಕರಣ ಏನಿದೆ ಬ್ಯಾಂಕ್ ದರೋಡೆ ಪ್ರಕರಣ, ಇದು ಕೂಡ ಮಂಗಳೂರಿನ ಗಡಿಭಾಗ ಕೇರಳಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ. ಇಲ್ಲಿಯೂ ಕೂಡ ಒಂದು 2-3 ಕಿಲೋಮೀಟರ್ ಹೋದ್ರೆ ತಲಪಾಡಿ ಗಡಿ ಸಿಗುತ್ತೆ, ಅದರ ಆಚೆ ಕೇರಳ ಇರುವಂತದ್ದು. ಹೀಗಾಗಿ ಏನು ದರೋಡೆಕೋರರು ಏನಿದ್ದಾರೆ ಇವರು ಗಡಿ ಭಾಗಗಳನ್ನೇ ಒಂದು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನುವಂತ ಒಂದು ಅನುಮಾನಗಳು ಕೂಡ ಹುಟ್ಟಿಕೊಂಡಿರುವಂತದ್ದು. ಕೇವಲ 15 ದಿನಗಳ ಅಂತರದಲ್ಲೇ ಈ ಒಂದು 2 ದರೋಡೆ ಪ್ರಕರಣಗಳು ಕೂಡ ನಡೆದಿರುವಂತದ್ದು. ಜನವರಿ 4ರಂದು ಏನು ನಕಲಿ ಇಡಿ ಹೆಸರಿನಲ್ಲಿ ದಾಳಿ ಮಾಡ್ತಾರೆ, ಅಲ್ಲಿ ಕೋಟ್ಯಾಂತರ ಮೌಲ್ಯದ ಏನು ಹಣವನ್ನು ಏನು ವಶಪಡಿಸಿಕೊಳ್ತಾರೆ. ಅದು ಕೂಡ ಈಗಾಗಲೇ ತನಿಖೆಯಲ್ಲಿ ಇದೆ ಹೊರತು ಅವರನ್ನು ಕೂಡ ಇನ್ನು ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಅವರು ಕೂಡ ಕೇರಳದಲ್ಲಿ ತಲೆಮರೆಸಿಕೊಂಡಿರುವಂತದ್ದು. ಇಲ್ಲಿ ಬ್ಯಾಂಕ್ ದರೋಡೆಯಲ್ಲಿ ಕೂಡ ಇವರು ಕೂಡ ಕೇರಳಕ್ಕೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಈ ಒಂದು 2 ದರೋಡೆ ಪ್ರಕರಣಗಳು ಅಂದ್ರೆ ಬೋಳಂತೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಆಗಿರ್ಬೋದು, ಜೊತೆಗೆ ಕೋಟೆಕಾರ್ನಲ್ಲಿ ನಡೆದಂತಹ ದರೋಡೆ ಪ್ರಕರಣ ಆಗಿರುವುದು, ಎರಡರಲ್ಲೂ ಕೂಡ ಒಂದು ರೀತಿಯಲ್ಲಿ ಸಾಮ್ಯತೆ ಕಂಡು ಬರ್ತಾ ಇದೆ. ಮತ್ತು ಆ ದರೋಡೆಕೋರರು ಏನಿದ್ದಾರೆ ಅವರು ಮುಖ್ಯವಾಗಿ ಈ ಗಡಿ ಭಾಗದ ಗ್ರಾಮಗಳನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನಗಳು ಕೂಡ ಕೇಳಿ ಬರ್ತಾ ಇದೆ. ಪೊಲೀಸರು ಸದ್ಯ ಕಾರ್ಯಾಚರಣೆಗೆ ಇಳಿದಿದ್ದಾರೆ. 5 ತಂಡಗಳಾಗಿ ಮಾಡಿಕೊಂಡು ಬೇರೆ ಬೇರೆ ಭಾಗಗಳಿಗೆ ಹೋಗಿ ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕೇರಳಕ್ಕೆ ತಲೆಮರೆಸಿಕೊಂಡ ಹಿನ್ನೆಲೆಯಲ್ಲಿ ಕೇರಳಕ್ಕೂ ಕೂಡ ಮಂಗಳೂರಿನ ಪೊಲೀಸ್ ತಂಡ ಹೋಗಿ ಅಲ್ಲಿಯೂ ಕೂಡ ಕಳ್ಳರಿಗಾಗಿ ಶೋಧ ಕಾರ್ಯಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್. ನಿಮ್ಮೆಲ್ಲ